ಹಲೋ, ನಮಸ್ಕಾರ ಸ್ನೇಹಿತರೆ. ಎನ್ ಪಿ ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯನ್ನು ಅರ್ಜಿ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂತಹದ್ದು ಸ್ನೇಹಿತರೆ 2 ಎಕರೆ 20 ಗುಂಟೆ. ನಿಮಗೆ ಈ ಜಾಗದಲ್ಲಿ 2 ರೀತಿಯ ಮಣ್ಣುಗಳಿದ್ದಾವೆ. ಒಂದು ಬ್ಲ್ಯಾಕ್ ಮತ್ತು ರೆಡ್ ಮಿಕ್ಸ್ ಆಗಿರುವಂತಹ ಒಂದು ಮಣ್ಣು, ಇನ್ನೊಂದು ರೆಡ್ ಸಾಯಿಲ್ ಮಣ್ಣು. ಎರಡು ಒಂದೇ ಇದರಲ್ಲಿ ಮಣ್ಣಿದ್ದಾವೆ. ನೋಡಿ, ತಾವು ನೋಡ್ಬೋದು, ನೋಡಿದಾಗ ಅಬ್ಸರ್ವ್ ಆಗುತ್ತೆ ನಿಮಗೆ. ಆಮೇಲೆ ಸುತ್ತ ಫೆನ್ಸಿಂಗ್ ಆಗಿದೆ. ಆಮೇಲೆ ರನ್ನಿಂಗ್ ಕಲ್ಟಿವೇಷನ್ ಲ್ಯಾಂಡ್ ಸ್ನೇಹಿತರೆ. ನೋಡಿ, ತೋಟ ಬೆಳೆಗಳನ್ನ ಹಾಕಿದ್ದಾರೆ. ಇವನು 2 ರೀತಿ ಬೆಳೆಗಳನ್ನ ಹಾಕಿದ್ದಾರೆ. ಇವರು ಇಲ್ಲಿ 2 ರೀತಿಯ ಬೆಳೆಗಳನ್ನ ಹಾಕಿದ್ದಾರೆ. ಚೆನ್ನಾಗಿದೆ. ಅಂದರೆ ಇವರು ಮಳೆ ಆಶ್ರಯಕ್ಕೆ ಮಾಡುವಂತಹ ಬೆಳೆಗಳು. ನಿಮಗೆ ಬೋರ್ ಇದೆ, ಮೋಟ್ರ್ ಹಾಕಿಲ್ಲ, ಮೋಟ್ರ್ ಹಾಕಬೇಕು. ಸದ್ಯಕ್ಕೆ ನೋಡ್ಕೊಳ್ಳೋಣ ನಾವು. ಈಗ ಸದ್ಯಕ್ಕೆ ಈಗ ಏನಿದೆ ಪ್ರೆಸೆಂಟ್ ಅಷ್ಟು ಮಾರು ಸ್ನೇಹಿತರೆ. ತಾವು ನೋಡ್ತಾ ಇದ್ದೀರಾ, ರನ್ನಿಂಗ್ ಕಲ್ಟಿವೇಷನ್ ಲ್ಯಾಂಡ್ ತುಂಬ ಚೆನ್ನಾಗಿದೆ. ಸುತ್ತ ಫೆನ್ಸಿಂಗ್ ಆಗಿದೆ ಸ್ನೇಹಿತರೆ. ನಿಮಗೆ ಸ್ಟೇಟ್ ಹೈವೇಯಿಂದ ಲ್ಯಾಂಡ್ಗೆ 1.5 ಕಿಲೋಮೀಟ್ರ್ ಮಡ್ ರೋಡ್ ಆಗುತ್ತೆ ಒಂದು ಕಡೆಯಿಂದ. ಇನ್ನೊಂದು ಕಡೆ ವಿಲೇಜಿಂದಲೂ ಕೂಡ ನಿಮಗೆ 1 ರಿಂದ 1.5 ಕಿಲೋಮೀಟ್ರು ಮೆಟ್ಲಿಂಗ್ ರೋಡ್ ಇದೆ. ಸ್ವಲ್ಪ ಮಡ್ ರೋಡ್ ಸಿಗುತ್ತೆ. ನೋಡಿ, ಇವರು ಈ ಜಾಗದಲ್ಲಿ ಇವರು 2 ರೀತಿಯ ಬೆಳೆಗಳನ್ನ ಬೆಳೀತಾ ಇದ್ದಾರೆ. ಸುತ್ತ ಒಳ್ಳೆ ಲೊಕೇಶನ್ ಮಾತ್ರ, ಬೆಟ್ಟ ಗುಡ್ಡಗಳ ಪ್ರದೇಶ. ನೋಡಲಿಕ್ಕೆ ಲೊಕೇಶನ್ ತುಂಬ ಚೆನ್ನಾಗಿದೆ. ಇದು ಬೆಂಗಳೂರಿಗೆ 150 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಮೈಸೂರಿಗೆ 90 ಕಿಲೋಮೀಟ್ರ್ ಆಗುತ್ತೆ. ಜಾಗ ಆಗ್ಬೋದು, ಮಣ್ಣಾಗ್ಬೋದು, ಸುತ್ತ ನೋಡಿದಾಗ ವಾತಾವರಣ ಕೂಡ ಹಾಕಬಹುದು. ತುಂಬ ಸಾಲಿಡಾಗಿದ್ದಾವೆ. ಇಲ್ಲಿ ಪೊಲ್ಯೂಷನ್ ಅನ್ನೋದಿಲ್ಲ. ನಮಗಿಲ್ಲಿ ಪೊಲ್ಯೂಷನ್ ಅನ್ನೋದು ಕೂಡ ಇಲ್ಲ. ಯಾಕೆ ಅಂತಂದರೆ ಇಲ್ಲಿ ವಾತಾವರಣ ಅಷ್ಟು ಚೆನ್ನಾಗಿದ್ದಾವೆ. ಇಲ್ಲಿ ಯಾವುದೇ ವೆಹಿಕಲ್ಗಳು ಜಾಸ್ತಿ ತಿರುಗಾಡೋಲ್ಲ. ತಿರುಗಾಡಿದ್ರೆ ನಾವು ಈ ಜಾಗದಲ್ಲಿ ಕಾರ್ ತಿರುಗಾಡಬಹುದು. ಇದು ಲ್ಯಾಂಡಿಗೆ ಬರೋದಕ್ಕೆ ಬರೀ ಒಂದು 10 ಅಡಿ ದಾರಿ. ಅದು ನಕಾಶೆ ರಸ್ತೆನೇ, ಬಂಡಿ ದಾರಿ ಅಂತ ಬಿಟ್ಟಿದ್ದಾರೆ. ಇನ್ನೊಂದು ಊರ ಕಡೆಯಿಂದ ಇನ್ನೊಂದು ದಾರಿ ಬರ್ತವೆ, ಅದು ನಿಮಗೆ ಮೆಟ್ಲಿಂಗ್ ರೋಡು. ಅದು ಸ್ವಲ್ಪ 15 ರಿಂದ 18 ಅಡಿ ಬರ್ಬೋದು. ಆದರೆ ಈ ಲ್ಯಾಂಡ್ ಬರುವಾಗ ಒಂದು ಸ್ವಲ್ಪ ಒಂದು 250 ಮೀಟ್ರ್ ನಿಮಗೆ ಸ್ವಲ್ಪ ರೋಡು, 10 ಅಡಿ ರಸ್ತೆನೇ. ಆಮೇಲೆ ನಮಗೆ ಇದಾಗುತ್ತೆ. ನೋಡಿ, ಸುತ್ತ ಜಾಗ ಎಷ್ಟು ಪರಿಸರವಾಗಿ ಎಷ್ಟು ಚೆನ್ನಾಗಿದೆ ಅನ್ನೋದಕ್ಕೆ ನಿಮಗೆ ಒಂದು ಉದಾಹರಣೆ. ಹೆಂಗೆ ಕಾಣ್ತಾ ಇದೆ. ನಾವು ಎಲ್ಲೇ ಹೋದರೂ ಅಷ್ಟೇ ಪ್ರಕೃತಿಗೆ ನಾವು ತಲೆ ಬಾಗಲೇಬೇಕು ಸ್ನೇಹಿತರೆ. ಯಾಕೆಂದರೆ ಅಷ್ಟು ಚೆನ್ನಾಗಿರುತ್ತೆ ನೋಡಲಿಕ್ಕೆ ನಮ್ಮಲ್ಲಿ. ಆಮೇಲೆ ಈ ಜಾಗದಲ್ಲಿ ನೀರಿನ ವಾತಾವರಣ ಕೂಡ ತುಂಬ ಚೆನ್ನಾಗಿದೆ. ನೀವು ತೋಟನಾದ್ರು ಮಾಡ್ಬೋದು, ಬೆಳೆನಾದ್ರು ಬೆಳಿಬೋದು. ಇವರು ಮಳೆ ಆಶ್ರಯದಲ್ಲಿ ಬೆಳೀತಾ ಇದ್ದಾರೆ ಅಂದರೆ ಅರ್ಥ ಮಾಡ್ಕೊಳ್ಳಿ. ನಮಗೆ ಇಲ್ಲಿ ಇನ್ನೇನಪ್ಪ, ಒಂದು ಫಾರ್ಮ್ ಹೌಸ್ ಕಟ್ಕೊಂಡು ಇಲ್ಲೂ ಕೂಡ ನಿಮಗೆ ಅಲ್ಲಲ್ಲಿ ಮನೆಗಳನ್ನ ಕಟ್ಕೊಂಡು ವಾಸ ಮಾಡ್ಕೊಂಡಿದ್ದಾರೆ. ಇಲ್ಲ ವಿಲೇಜ್ಲೇ ಕೂಡ ನಾವು ಒಂದು ಮನೆ ಕೂಡ ನಾವು ತಗೊಳ್ಬಹುದು. ಆಯಿತಾ. ನಾವಿಲ್ಲಿ ಅಡಿಕೆ, ತೆಂಗು, ಮಾವು, ಸಪೋಟ, ದಾಳಿಂಬೆ ಈ ಥರ ಮಿಶ್ರ ಬೆಳೆಗಳನ್ನ ಬೆಳಿಬೇಕು ಸ್ನೇಹಿತರೆ. ಒಂದೇ ರೀತಿ ಹಾಕೋದಕ್ಕಿಂತ ಮಿಶ್ರ ಬೆಳೆಗಳನ್ನ ಬೆಳಿಬೇಕು. ನಮಗೆ ಏನು ಅವಶ್ಯಕತೆ ಇದೆ ಅದನ್ನೇ ಬೆಳಿಬೇಕು ಸ್ನೇಹಿತರೆ. ಒಬ್ಬರು ಬೆಳೀತಾ ಇದ್ದಾರೆ ಅಂದ್ಬಿಟ್ಟು ನಾವು ಆ ಬೆಳೆಗಳನ್ನ ಬೆಳೆಯೋದಕ್ಕಿಂತ ನಾವು ಅವ್ರಿಗಿಂತ ಸ್ವಲ್ಪ ವೆರೈಟಿಯಾಗಿ ಹಾಕಿದಾಗ ತುಂಬ ಚೆನ್ನಾಗಿರುತ್ತೆ. ನಮಗಿಲ್ಲಿ ನೋಡಿ, ಜಾಗ ಕೂಡ ಅಷ್ಟೇ. ಸುತ್ತ ತುಂಬ ಒಳ್ಳೆಯ ಅನುಕೂಲ, ಒಳ್ಳೆಯ ಸೌಲಭ್ಯ, ಒಳ್ಳೆಯ ವಾಟರ್ ಸೋರ್ಸ್ ಇರುವಂತಹ ಒಂದು ಜಾಗ. ನೋಡಿ, ಈ ಪ್ರಕೃತಿ ನೋಡೋದಕ್ಕೆ ಒಂದು ಆನಂದ ನಿಜವಲ್ವೇ. ನಾವು ಆವಾಗವಾಗ ಬಂದು ಲ್ಯಾಂಡ್ಲಿ ಇದ್ಕೊಂಡು ನಾವು ಲ್ಯಾಂಡ್ಲಿ ವರ್ಕ್ ಮಾಡಿಕೊಂಡು ನಾವಿಲ್ಲಿ ಆರಾಮಾಗಿ ಸ್ವಲ್ಪ ಜಮೀನು ಬಗ್ಗೆ ಹಂಗೆ ಸ್ವಲ್ಪ ವಿಶ್ವಾಸ ತಗೊಂಡು ಇಲ್ಲಿ ವರ್ಕ್ ಮಾಡಿದಾಗ ಯಾವುದೇ ವ್ಯಕ್ತಿ ಕೂಡ ಅನ್ನೋವಾಗಿ ಗೊತ್ತಾಗಲ್ಲ. ನಮಗೆ ಬೇಗ ಏನು ಬೇಕು ಅನ್ನೋ ಆಸೆ ಇರಲ್ಲ. ಯಾಕೆ ಅಂತಂದರೆ ಇಲ್ಲಿ ಪ್ರತಿಯೊಂದು ಕೂಡ ಕೆಲಸದ ಸ್ನೇಹಿತರೆ. ದುಡ್ಡು ಅನ್ನೋದಕ್ಕಿಂತ ಹೆಚ್ಚಾಗಿ ಇಲ್ಲಿ ಆರೋಗ್ಯನ ಪಾಠವನ್ನು ನಾವು ಜಗದಲ್ಲಿ ಕಲಿಬಹುದು. ಏಕೆಂದರೆ
ಒಬ್ಬರು ಕೆಲಸ ಮಾಡ್ತಿದ್ದಾಗ ನಾವು ನಮ್ಮ ಜಮೀನು ಅನ್ನೋ ರೀತಿಲಿ ಅಲ್ಲಿ ಸಣ್ಣ ಪುಟ್ಟ ವರ್ಕ್ ಮಾಡ್ತೀವಿ. ನಾವು ಅಲ್ಲಿ ಏನು ಹಾಕಬೇಕು ಅನ್ನೋದು ಆಟೋಮೆಟಿಕ್ಕಾಗಿ ನಮ್ಗಳಿಗೆ ಅವಾಗ ಅದು ಬರದೇ ಬರುತ್ತೆ. ಯಾರೇ ತಗೊಳ್ಳಿ, ಯಾರೇ ಮಾಡಿದ್ರು ಕೂಡ ನಮಗೆ ಆ ಥರ ಬರುತ್ತೆ. ಇದು ಪರ್ ಎಕರ್ ಬಂದು ನಿಮಗೆ 30 lakhs ಹೇಳ್ತಾರೆ. ನೇರ ಓನರ್ ಜೊತೆ ಮಾತಾಡೋಲ್ಲ ಸ್ನೇಹಿತರೆ, ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ಜಾಗ ಅಂತ ತುಂಬ ಚೆನ್ನಾಗಿದೆ. ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ 6360446978 ನಂಬರ್ ಕಾಲ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸ್ನೇಹಿತರೆ. ನೀವು ಶೇರ್ ಮಾಡೋದ್ರಿಂದ ಹೆಚ್ಚು ಜನಗಳಿಗೆ ತಲುಪುತ್ತೆ. ಎಷ್ಟು ಜನ ಲ್ಯಾಂಡ್ ಬೇಕು ಅಂತಿರ್ತಾರೆ, ಎಷ್ಟು ಜನ ಒಳಗಡೆ ಆದರೂ ಪರವಾಗಿಲ್ಲ, ನಮ್ಗೆ ಒಂದು ಸ್ವಲ್ಪ ರೀಸನಬಲ್ ಬೇಕು ಅಂತಾರೆ. ಇವತ್ತು ಎಲ್ಲೇ ಹೋದರೂ ರೈಟ್ಗಳು ಗಗನ ಕೇಳ್ತಾರೆ. ಇಲ್ಲಿ ನಮಗೆ ಒಂದು 30 ಲಕ್ಷ ಅವ್ರು ಹೇಳೋದ್ರೇನು ತೊಂದರೆ ಇಲ್ಲ. ನೇರ ಕೂತ್ಕೊಂಡು ಮಾತಾಡೋಣ ಸ್ನೇಹಿತರೆ. ರನ್ನಿಂಗ್ ತೋಟ ಬೆಳೀತಾ ಇರುವಂಥ ಕಲ್ಟಿವೇಷನ್ ಲ್ಯಾಂಡ್ ನಮಗೆ ಯಾವಾಗಲೂ ನಮಗೆ ಅದು ಮುಖ್ಯ. ನಿಮಗೆ ಶೇರ್ ಮಾಡೋದ್ರಿಂದ ತುಂಬ ಲ್ಯಾಂಡ್ಗಳು ನೋಡೋಂಥವ್ರಿಗೆ ತುಂಬ ಅನುಕೂಲ ಆಗುತ್ತೆ. ತಗೊಳ್ಳೋರು ಕೂಡ ತುಂಬ ಇನ್ನೂ ಸೌಲಭ್ಯ ಆಗುತ್ತೆ ಸ್ನೇಹಿತರೆ. ನಿಮ್ಮ ಎಲ್ಲರ ಸಹಾಯದಿಂದ ನಾವು ಕೂಡ ಬೆಳೀಲಿಕ್ಕೆ ಅನುಕೂಲ ಆಗುತ್ತೆ. ನಮಸ್ಕಾರ, ಧನ್ಯವಾದಗಳು.